ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ 2025ನಲ್ಲಿ ಯಾರೆಲ್ಲ ಕಲಿತಾ ಇದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಸ್ವಾಗತ. ಮತ್ತು 2024ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು NC ಅಂತ ತೆಗೆದುಕೊಂಡಿದ್ದಾರಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಕೂಡ ಇವತ್ತು ಈ ಒಂದು ವಿಡಿಯೋನಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕಣ್ಣವರೆಗೆ ನೋಡಿ. ಕೆಲವೊಂದು ವಿದ್ಯಾರ್ಥಿಗಳು ಡಿಗ್ರಿ ಅಪ್ಡೇಟ್ ಕೂಡ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ಬರುತ್ತೆ. 2025 ಇಲ್ಲಿ ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಾಸಸ್ಗಳು ಮಾಡಲಾಗುವುದು. ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದಿಲ್ಲ ಟೆಲಿಗ್ರಾಮ್ನಲ್ಲಿ ನೋಟ್ಸ್ಗಳು ಎಲ್ಲ ಸೆಂಡ್ ಮಾಡಲಾಗುವುದು. ಇವಾಗ 2025ನಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆ ಪ್ರಕಟಣೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ 2024ನಲ್ಲಿ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿನಕ್ಷೆಯನ್ನು ಪ್ರಕಟಣೆ ಮಾಡಿದಾರಲ್ಲ, ಅಪ್ ಟು ನಿಮಗೆ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3ನಲ್ಲಿ ಹೆಲ್ಪ್ ಆಗಿದೆ. ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಆ್ಯನ್ಯುವಲ್ ಎಕ್ಸಾಮ್ ನಡೆಸಲಾಗಿದೆ. ಸೊ 2025ನಲ್ಲಿ ಕೂಡ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ, ಮೂರನೇ ಫೈನಲ್ ಎಕ್ಸಾಮ್ ಇರುತ್ತೆ. 3 ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಪ್ರತಿ ವರ್ಷ. ಆಯಿತಾ? ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಆಲ್ರೆಡಿ ನಿಮಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು 2024ನಲ್ಲಿ ಪ್ರಾರಂಭ ಆಗಿದೆ. ಇವಾಗ 2025ನಲ್ಲಿ ಕೂಡ ಇರುತ್ತೆ. ಇವಾಗ ಮುಂಬರುವ ಎಲ್ಲ ವರ್ಷದಲ್ಲಿ 3 ಫೈನಲ್ ಎಕ್ಸಾಮ್ ಇರುತ್ತೆ. SSLC ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಕೆಲವೊಂದು ವಿದ್ಯಾರ್ಥಿಗಳು ಡಿಗ್ರಿ ಅಪ್ಡೇಟ್ ಕೇಳ್ತಾಯಿದ್ರು, ವೇಟ್ ಮಾಡಿ. ಇಲ್ಲಿ ಸೆಕೆಂಡ್ PUCಗೆ ಇನ್ನೂ ಸ್ವಲ್ಪ ಮಾಹಿತಿ ಕೊಡಬೇಕು. ಡಿಗ್ರಿಗೆ ಅಡ್ಮಿಷನ್ ಮಾಡಿದಾರಲ್ಲ, ಕ್ಲಾಸಸ್ಗಳು ಪ್ರಾರಂಭ ಆಗಿದೆ. ಸೊ ಕ್ಲಾಸಸ್ನಲ್ಲಿ ಹೋಗ್ರಿ. ಡಿಸೆಂಬರ್ನಲ್ಲಿ ಎಕ್ಸಾಮ್ ಇರುತ್ತೆ, ಫಸ್ಟ್ ಸೆಮ್ ಎಕ್ಸಾಮ್. ಸೊ ಕಾಲೇಜಿನಲ್ಲಿ ವಿಚಾರಿಸಿ, ಆಯಿತಾ? ನಿಮಗೆ ನೋಟ್ಸ್ಗಳು ಎಲ್ಲ ಅಲ್ಲೇ ಕೊಡ್ತಾರೆ. ನೋಟ್ಸು, ಮಾಡಲ್ ಕ್ವಶನ್ ಪೇಪರು, ಪ್ರೀವಿಯಸ್ 3 ಇಯರ್ ಕ್ವಶನ್ ಪೇಪರ್ ಓದ್ರಿ. ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು NEPದು ಸಾಕು, ಅವೇ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಆಯಿತಾ? ನಿಮಗೆ 40 ಇಂಟರ್ನಲ್ ಕೊಡ್ತಾರೆ, 60 ಮಾರ್ಕ್ಸಿಗೆ ಥಿಯರಿ ಎಕ್ಸಾಮ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆಯಲ್ಲ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಭಾಳ ಈಸಿ ಇರುತ್ತೆ. ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ಓದ್ರಿ, ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳು. ಆಯಿತಾ? ಕ್ಲಾಸ್ಗಳು ಪ್ರಾರಂಭ ಆಗಿದೆ. ಸೊ ಕಾಲೇಜಿನಲ್ಲಿ ಹೋಗಿ ವಿಚಾರಿಸಿ. ಇವಾಗ ಅಡ್ಮಿಷನ್ ಆಗೋದಿಲ್ಲ, ಯಾವುದು PUC ಅಡ್ಮಿಷನ್ ಆಗೋದಿಲ್ಲ. ಇವಾಗ ಕ್ಲಾಸ್ಗಳು ಪ್ರಾರಂಭ ಆಗಿದೆ. ನಿಮಗೆ 100 ಮಾರ್ಕ್ಸ್ಗೆ ಓವರಾಲ್ ನಿಮಗೆ ಎಕ್ಸಾಮ್ ನಡೆಸಲಾಗಿತ್ತು. ಯಾವಾಗ 2023ನಲ್ಲಿ 4/25ನಲ್ಲಿ ನ್ಯೂ ಅಕಾಡೆಮಿಕ್ ಇಯರ್ ಬಂದಿದೆಯಲ್ಲ, ಇವಾಗ ನಿಮಗೆ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಆಯಿತಾ? 80 ಮಾರ್ಕ್ಸ್ಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ. ಪ್ಯಾಟರ್ನ್ ಸೇಮ್ ಇರುತ್ತೆ. ಆಯಿತಾ? ನಿಮಗೆ ನೀಲಿನಕ್ಷೆ ಮತ್ತು ಮಾಡಲ್ ಕ್ವಶನ್ ಪೇಪರ್ 2025 ಜನವರಿನಲ್ಲಿ ಇಲ್ಲಾಂದರೆ ಡಿಸೆಂಬರ್ನಲ್ಲಿ ಪ್ರಕಟಣೆ ಮಾಡಲಾಗುವುದು. ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಅನುಗುಣವಾಗಿ ನಾನು ಏನಿಲ್ಲ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಇವಾಗ ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರಲ್ಲ 2024ನಲ್ಲಿ, ಅಂಥ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅವಕಾಶ ಕೊಡ್ತಾರೆ. ಸೊ ನೀವು 1 ಅಥವಾ 2 ಸಬ್ಜೆಕ್ಟ್ನಲ್ಲಿ ಕಟ್ಟಿ ಏನಿದಿಲ್ಲ 2025ನಲ್ಲಿ ಬರೆದು ಪಾಸ್ ಮಾಡ್ಕೋಬಹುದು. ನಿಮಗೆ ಇವಾಗ ಇಂಟರ್ನಲ್ ಹೇಗೆ ಕೊಡಲಾಗುವುದು ಸರ್? ನಮಗೆ ಇವಾಗ ಏನು 100 ಮಾರ್ಕ್ಸಿಗೆ ಇರುತ್ತಾ ನಮಗೆ ಈ ರಿಪೀಟರ್ಸ್ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ? ಇಲ್ಲಾಂದರೆ ನಮಗೆ ಇನ್ನೊಮ್ಮೆ ಅಡ್ಮಿಷನ್ ಮಾಡ್ಕೊಂಡು ಎಕ್ಸಾಮ್ ಎಲ್ಲ ಬರಿಬೇಕಾ? ಈ ರೀತಿ ಕಮೆಂಟ್ ಮಾಡ್ತಾಯಿದ್ರು ನೀವು. ಇದ್ರ ಬಗ್ಗೆ ಏನಿದಿಲ್ಲ, ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿ ಕೊಡ್ತಾರೆ. ಇವಾಗ ನೀವು ಕಟ್ಟಿ ಎಕ್ಸಾಮ್ ಬರೀಬೋದು. ಆಯಿತಾ? ಮುಂದಿನ ವರ್ಷದಲ್ಲಿ 2025 20 ಮಾರ್ಕ್ಸ್ ಅಂದರೆ ಇವಾಗ ನಿಮಗೆ ಹೇಗೆ ಸೇಮ್ ಕ್ವಶನ್ ಪೇಪರ್ ಇರುತ್ತೆ. ಕ್ವಶನ್ ಪೇಪರ್ ಅಂತೂ ನಿಮಗೆ 100 ಮಾರ್ಕ್ಸ್ಗೆ ಅವ್ರಿಗೆ 80 ಮಾರ್ಕ್ಸ್ಗೆ ಆ ರೀತಿ ಚೇಂಜ್ ಮಾಡೋಕ್ಕೆ ಬರಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಮಾಡಲ್ ಕ್ವಶನ್ ಪೇಪರ್ ಕೊಡ್ತಾರೆ. ಈ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವರು ಅಪ್ಡೇಟ್ ಕೊಡ್ತಾರೆ. 2 ಮಂತ್ಸ್ ವೇಟ್ ಮಾಡಿ. 2025 ಎಕ್ಸಾಮ್ ಸಮೀಪ ಬಂದಾಗ ಅವರು ಅಪ್ಡೇಟ್ ಕೊಟ್ಟೇ ಕೊಡ್ತಾರೆ. ಇಲ್ಲಾಂದರೆ ರೀಸೆಂಟ್ ಕೊಡ್ಬೋದು, ವೇಟ್ ಮಾಡಿ. ರೀಸೆಂಟ್ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ಗಳು ಈ ರೀತಿ ಮಾಡ್ತಾನೆ ಇರ್ತೀನಿ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರಲ್ಲ 2024ನಲ್ಲಿ ಪಾಸ್ ಆಗ್ತೀರಾ. ಸ್ವಲ್ಪ ದಿನಗಳು ಮುಂದೆ ಹೋಗುತ್ತೆ ಅಷ್ಟೇ. ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಡೆಫಿನೆಟ್ಲಿ ನೀವು ಪಾಸ್ ಆಗಿ ಆಗ್ತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಥ್ಯಾಂಕ್ ಯು.